ನಮಸ್ಕಾರ ಸ್ನೇಹಿತರೆ. ಒಂದು ಆಧಾರ್ ಕಾರ್ಡ್ ಅದರ ಜೊತೆಗೆ ಬ್ಯಾಂಕ್ ಅಕೌಂಟ್ ಇರಬೇಕು. ಎರಡೂ ಕೂಡ ಲಿಂಕ್ ಆಗಿದ್ರೆ ಸಾಕು. 80,000ದಿಂದ 5 ಲಕ್ಷದವರೆಗೂ ಕೂಡ ನೀವು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಪಡ್ಕೊಳ್ಬಹುದು. ಹೌದು, ಯಾರು ಉದ್ಯೋಗವನ್ನ ಮಾಡಬೇಕಂತ ಬಯಸ್ತಾ ಇದ್ದೀರಿ ಅವರಿಗೆ ಕೇಂದ್ರ ಸರ್ಕಾರದಿಂದ 80,000ದಿಂದ 5 ಲಕ್ಷದವರೆಗೆ ನಿಮಗೆ ಸಾಲ ಸೌಲಭ್ಯ ಸಿಗ್ತಾ ಇದೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ. ಹಾಗಾದ್ರೆ ಬನ್ನಿ, ಈಗಾಗಲೇ ನೀವು ತಿಳ್ಕೊಳ್ತೀರಿ ರಾಜ್ಯ ಸರ್ಕಾರದಿಂದ ಸಾಲ ಕೊಡ್ತಾ ಇದ್ರೆ ಸರ್ಕಾರದ ಬಳಿ ಹಣ ಇಲ್ಲ, ಅದು ಇದು ಅಂತ ಸಾಕಷ್ಟು ಯೋಜನೆಗಳು ನಿಮಗೆ ಬರುತ್ತೆ, ಅದು ಬೇರೆ. ಆದ್ರೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಯೋಜನೆ ಇದು. ಹಾಗಾದ್ರೆ ಈ ಯೋಜನೆ ಯಾವುದು, ಇದರಲ್ಲಿ ನಾವು ಹೇಗೆ ಸಾಲವನ್ನ ಪಡ್ಕೊಳ್ಳೋದು, ನಮ್ಮ ಅಕೌಂಟ್ಗೆ ಯಾವ ರೀತಿಯಾಗಿ ಜಮಾ ಆಗತ್ತೆ, ಏನೇನ್ ಡಾಕ್ಯುಮೆಂಟ್ಸ್ ಗಳು ಬೇಕು, ಏನೇನ್ ಎಲಿಜಿಬಿಲಿಟಿ ಇರಬೇಕು, ಪ್ರತಿಯೊಂದು ಮಾಹಿತಿಯನ್ನ ಪಿನ್ ಟು ಪಿನ್ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಆ ಒಂದು ವಿಷಯವನ್ನ ನೀವು ಕ್ಲಿಯರ್ ಆಗಿ ತಿಳ್ಕೊಳ್ತಾ ಹೋದ್ರೆ ನಿಮಗೆ ಗ್ಯಾರಂಟಿ ಅನ್ಸತ್ತೆ, ಮತ್ತೆ ಸಾಲವನ್ನ ಕೂಡ ಪಡ್ಕೊಂಡು ಉದ್ಯೋಗವನ್ನ ಮಾಡ್ಕೊಂಡು ಅದನ್ನ ವಾಪಸ್ಸಾಗಿ ತೀರಿಸಬಹುದು. ಹಾಗಾದ್ರೆ ಬನ್ನಿ, ಬಹಳಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗ ಮಾಡದವರು ಅಂದ್ರೆ ದುಡ್ಡಿಲ್ಲದ ಕಾರಣಕ್ಕಾಗಿ ಉದ್ಯೋಗವನ್ನ ಮಾಡ್ಲಿಕ್ಕೆ ಬಯಸ್ತಾ ಇದ್ರು, ಬಂಡವಾಳ ಇಲ್ಲದ ಕಾರಣಕ್ಕಾಗಿ ಉದ್ಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತಹ ಒಂದು ವ್ಯಕ್ತಿಗಳಿಗೆ ಇದು ಬಹಳ ಒಂದು ಒಳ್ಳೆಯ ಸ್ಕೀಮ್ ಅಂತ ಅನ್ಕೊಳ್ಬಹುದು. ಹಾಗಾದ್ರೆ ಎಲ್ಲ ವಿಷಯವನ್ನ ಒಂದೊಂದಾಗಿ ಇಡ್ತಾ ಹೋಗ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳು ಸಿಗ್ತಾ ಇರುತ್ತೆ. ನೇರವಾಗಿ ಟಾಪಿಕ್ ಗೆ ಬರೋಣ ವೀಕ್ಷಕರೇ. ಮೊದಲನೇದಾಗಿ ಈ ಒಂದು ಯೋಜನೆಯ ಹೆಸರು ನಾನು ಹೇಳ್ತೀನಿ ಕೇಳಿ. PM ಲಖ್ಪತಿ ದೀದಿ ಸ್ಕೀಮ್ ಅಂತ. ಲಖ್ಪತಿ ದೀದಿ ಸ್ಕೀಮ್ ಅಂತ. ಇದು ಹೆಣ್ಣು ಮಕ್ಕಳಿಗೆ ಸೀಮಿತವಾಗಿರತಕ್ಕಂತಹ ಸ್ಕೀಮು. ಇಲ್ಲಿ ನೋಡಿ, ಮೊದಲನೇದಾಗಿ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಮುಖ್ಯವಾದ ಅಂಶಗಳನ್ನ ನಾನು ನಿಮ್ಗೆ ತಿಳಿಸ್ತೀನಿ, ಮುಖ್ಯವಾದ ಮಾಹಿತಿಯನ್ನ ನಿಮ್ ಮುಂದೆ ಇಡ್ತೀನಿ. ನೀವು ಏನಾದ್ರೂ ಈಗ PM ಸ್ವಾವನಿಧಿ ಯೋಜನೆಯಲ್ಲಿ ಅಲ್ಲಿ ಕೂಡ ಸಾಲವನ್ನ ಪಡೆದಿದ್ದೆ ಆದ್ರೆ ನಿಮಗೆ ಈ ಯೋಜನೆ ಸಿಗೋದಿಲ್ಲ. ಹೌದು, PM ಸ್ವಾವನಿಧಿ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ, ಅದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಅಲ್ಲಿ ಏನಾದ್ರೂ ನೀವು ಫಲಾನುಭವಿಗಳಿಗಾಗಿದ್ರೆ ಇಲ್ಲಿ ನಿಮಗೆ ಈ ಒಂದು ಸ್ಕೀಮು ಸಿಗೋದಿಲ್ಲ. ಅದೇ ರೀತಿಯಾಗಿ 18ರಿಂದ 50 ವರ್ಷದ ಒಳಗಿರ್ತಕ್ಕಂತಹ ಫಲಾನುಭವಿಗಳಾಗಿರ್ಬೇಕು, ಆಗ ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ. ಯಾವುದೇ ಸಾಲವನ್ನ ನೀವು ಪಡೆದಿರಬಾರದು. ಅದೇ ರೀತಿಯಾಗಿ ಮಹಿಳೆಯರ ಕುಟುಂಬದಲ್ಲಿ ಯಾರು ಕೂಡ ಗೋರ್ಮೆಂಟ್ ಜಾಬ್ ಆಗಿರಬಾರ್ದು. ಗೋರ್ಮೆಂಟ್ ನೌಕರಿ ಇಲ್ಲದಂತಹ ಫಲಾನುಭವಿಗಳು ಕುಟುಂಬದವರು ಅಪ್ಲೈ ಅನ್ನ ಮಾಡ್ಕೊಳ್ಬಹುದಂತೆ. 80,000ದಿಂದ 5 ಲಕ್ಷದವರೆಗೂ ಕೂಡ ನಿಮಗೆ ಸಾಲ ಸೌಲಭ್ಯ ಸಿಗ್ತಾ ಇದೆ. ಇನ್ನು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ತಿಳ್ಕೊಳ್ಳಿ. ಒಂದು ಬ್ಯಾಂಕ್ ಅಕೌಂಟ್ ಬೇಕಾಗತ್ತೆ, ಅದರ ಜೊತೆಗೆ ಆಧಾರ್ ಕಾರ್ಡ್ ಬೇಕು, ಎರಡೂ ಕೂಡ ಲಿಂಕ್ ಆಗಿರ್ಬೇಕು. ಒಂದು ಮೊಬೈಲ್ ಸಂಖ್ಯೆ ಬೇಕು, ಅದು ಕೂಡ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಪಾಸ್ಬುಕ್ಗೆ ಲಿಂಕ್ ಆಗಿರಬೇಕು. ಅಂತಹ ಒಂದು ನಂಬರ್ ಅನ್ನ ತೆಗೆದುಕೊಳ್ಳಿ. ಅದೇ ರೀತಿಯಾಗಿ ವಿಳಾಸ ಬೇಕಾಗತ್ತೆ, ವಿಳಾಸ ಪತ್ರ, ಅದು ಅಡ್ರೆಸ್ ಪ್ರೂಫ್ ಬೇಕಾಗತ್ತೆ. ನೆಕ್ಸ್ಟ್ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ. ಓಕೆನಾ? ಇಷ್ಟು ಇದ್ರೆ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಹಾಗಾದ್ರೆ ಇಲ್ಲಿ ನೋಡಿ, ವ್ಯಾಪಾರಗಳಿಗೋಸ್ಕರ ವ್ಯಾಪಾರದಲ್ಲಿ ಹಣವನ್ನ ಸಾಲದ ಮುಖಾಂತರ ಇಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ನೀವು ವ್ಯಾಪಾರ ಮಾಡ್ಕೊಳ್ಳಿ. ನೀವು ಬಹಳಷ್ಟು ಜನ ಉದ್ಯೋಗ ಮಾಡ್ಬೇಕಂತ ಬಯಸ್ತಾ ಇರ್ತೀರಿ, ಬಂಡವಾಳ ಹೂಡ್ಲಿಕ್ಕೆ ಹಣ ಇರೋದಿಲ್ಲ, ಅಂತಹ ಫಲಾನುಭವಿಗಳಿಗೆ ಇಲ್ಲಿಂದ ಹೆಲ್ಪ್ ಸಿಗತ್ತೆ. ಹೊರಗಾದ್ರೆ ಸಾಕಷ್ಟು ಬಡ್ಡಿಯನ್ನ ಹಚ್ತಾರೆ, ಅಲ್ಲಿ ಬಡ್ಡಿ ತುಂಬಿನೇ ನಿಮಗೆ ರಗಡಾಗ್ಬಿಡತ್ತೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರದಿಂದ ಇಂತಹ ಸ್ಕೀಮ್ ಇದೆ, ಇದಕ್ಕೆ ಅಪ್ಲೈ ಮಾಡಬಹುದು. ಇನ್ನು ಮತ್ತು ಮಹಿಳೆಯರು ಸ್ವಸಹಾಯ ಸಂಘಗಳಿಗೆ ಸೇರಿರಬೇಕಂತೆ. ಸ್ವಸಹಾಯ ಸಂಘಗಳಿಗೆ ನೀವು ಸೇರಿರಬೇಕಂತೆ. ಅಂತಹ ಫಲಾನುಭವಿಗಳಿಗೆ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇದೆ. ಇನ್ನು ಗ್ರಾಮೀಣ ಭಾಗದಲ್ಲಿ ವಾಸವಾಗಿರುವ ಮಹಿಳೆಯರಿಗೆ ಹಣ ಜಮಾ ಅಂತ ಕೊಟ್ಟಿದ್ದಾರೆ. ಈ ಒಂದು ಲಖ್ಪತಿ ದೀದಿ ಸ್ಕೀಮ್ ಈ ಒಂದು ಹೆಸರು ನಿಮಗೆ ಹೇಳಿದ್ದೀನಿ. ಅದೇ ರೀತಿಯಾಗಿ ಅಪ್ಲೈ ಮಾಡಿ ನೀವು, ಅಂದ್ರೆ ಈಗ ನೋಡಿ, ಒಂದು ವೆಬ್ಸೈಟ್ ಅನ್ನ ಹೇಳ್ತೀನಿ, ಅಲ್ಲಿ ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಳ್ಬಹುದು, ಅಪ್ಲೈ ಕೂಡ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿ, ಲಖ್ಪತಿ ದೀದಿ .government ಅಂದ್ರೆ gov.in ಅಂತ ಸರ್ಚ್ ಮಾಡಿ ಗೂಗಲ್ ಅಲ್ಲಿ, ಅಥವಾ ಲಖ್ಪತಿ ದೀದಿ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಗೂಗಲ್ ಅಲ್ಲಿ ಸಿಕ್ಬಿಡತ್ತೆ. ಆ ಒಂದು ಅಫಿಸಿಯಲ್ ವೆಬ್ಸೈಟ್ ಈ ಒಂದು ಸ್ಕೀಮ್ ದಾಗಿರುತ್ತೆ. ಅಲ್ಲಿಂದ ನೀವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಬಹುದು. ಅದೇ ರೀತಿಯಾಗಿ ಅಲ್ಲಿ ಅಪ್ಲೈ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ಒಂದ್ ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅಲ್ಲಿ ಅಪ್ಲೈ ಕೂಡ ಮಾಡ್ಕೊಳ್ಬಹುದು. ಅಥವಾ ಇನ್ನು ನಮ್ಗೆ ಗೊತ್ತಾಗಲ್ಲ ಅಂದ್ರೆ ನೀವು ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೆ ಹೋಗಿ ಭೇಟಿ ಕೊಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡಬಹುದು, ಅಪ್ಲೈ ಕೂಡ ಮಾಡ್ಕೊಳ್ಬಹುದು. ಅಲ್ಲಿ ರಿಸಿಟ್ ಕೂಡ ಸಿಗತ್ತೆ. ಒಂದು ರಿಸಿಟ್ ಮುಖಾಂತರ ನಿಮಗೆ ದುಡ್ಡು ಜಮಾ ಆಗುವಂತದ್ದು ಕೂಡ ಗೊತ್ತಾಗತ್ತೆ. ಅಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಅಪ್ಲೈ ಮಾಡ್ಬೇಕಾಗತ್ತೆ, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್. ಸುಮ್ನೆ ನೀವು ಗ್ರಾಮವನ್ನು ಕರ್ನಾಟಕವನ್ಗಳಿಗೆ ಹೋಗಿ ಭೇಟಿ ಕೊಡಬಹುದು. ಅಷ್ಟು ಮಾಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಈ ಯೋಜನೆಯಲ್ಲಿ ಫಲಾನುಭವಿಗಳಾಗಬಹುದು. ನೀವು 80,000ದಿಂದ 5 ಲಕ್ಷದವರೆಗೂ ಕೂಡ ದುಡ್ಡನ್ನು ಪಡ್ಕೊಳ್ಬಹುದು.
ಇಷ್ಟು ಮಾಡಿ ನಿಮಗೆ ಈ ಒಂದು ದುಡ್ಡನ್ನ ಪಡ್ಕೊಂಡು ಉದ್ಯೋಗ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತಾನೆ ಹೇಳ್ಬೋದು. ಬಹಳಷ್ಟು ಜನರು ಮನೆಯಲ್ಲಿ ಕೇಳ್ತಿರ್ತೀರಿ ದುಡ್ಡನ್ನ, ನಾವು ಉದ್ಯೋಗ ತೆಗಿಬೇಕು, ನಮಗೆ ಎಷ್ಟು ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಡಿ ಅಂತ. ಆದ್ರೆ ಆ ಮನೆಯಲ್ಲಿರ್ತಕ್ಕಂತಹ ಪರಿಸ್ಥಿತಿಗಳಿಗೆ ತಕ್ಕಂತಹ ಉದ್ಯೋಗ ಇರೋದಿಲ್ಲ. ಹಾಗಾಗಿ ಹೆಚ್ಚಿನ ಬಂಡವಾಳ ಬೇಕಾದಲ್ಲಿ ಇಂತಹ ಸ್ಕೀಮ್ಸ್ ಗಳಿರ್ತವೆ, ಇಲ್ಲಿಂದ ಅಪ್ಲೈ ಮಾಡ್ಕೊಂಡು ನೀವು ಪಡ್ಕೊಳ್ಬಹುದು. ಇದ್ರ ಬಗ್ಗೆ ಇಷ್ಟು ಚರ್ಚೆ ಮಾಡಬೇಕಾಗಿತ್ತು, ನಿಮ್ಗೆ ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.